ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈನಾ, ನಿನ್ನ ಮನ್ಸಲ್ಲಿ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಇವನೊಬ್ಬ ಹುಚ್ಚ, ಇವನೊಬ್ಬ ಲೂಸು ಅಂತ ಅನ್ಕೊಂಡಿದ್ಯಾ ತಾನೆ? ಏನ್ ಹೇಳ್ತಿದ್ದೀರಾ? ನೀನ್ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಗೊತ್ತಾ? ಇವನ್ ಯಾರು? ಇವ್ನ್ ನನ್ನ ಬಗ್ಗೆ ಕೇರ್ ಮಾಡ್ತಾನೆ. ಇವ್ನಿಗೆ ಎಷ್ಟೇ ಕಷ್ಟ ಆದ್ರೂ ನಮ್ ಕಷ್ಟದ ಬಗ್ಗೆ ಯೋಚನೆ ಮಾಡ್ತಾನೆ ಅನ್ಕೊಂಡಿದ್ಯಾ ತಾನೆ? ಅದಕ್ಕೆ ನಿನಗೇನೇ ಪ್ರಾಬ್ಲಮ್ ಆದ್ರೂ ನನ್ನ ಹತ್ರ ಹೇಳ್ಕೊಳ್ಳಿಲ್ಲ. ಅದಕ್ಕೆ ತಾನೇ ಹೇಳ್ಕೊಳ್ಳಿಲ್ಲ. ಅಯ್ಯೋ ಸರ್, ನಾನ್ಯಾಕೆ ನಿಮ್ ಬಗ್ಗೆ ಆತರ ಹೇಳ್ಕೊಳ್ಳಿ? ನೀವು ನನಗೆ ದೇವ್ರಿದ್ದಂಗೆ ಸರ್. ಸಾಕ್, ಸುಮ್ನಿರು ಮೈನಾ. ನನ್ನ ದೇವ್ರಾಗ್ ನೋಡ್ಬೇಡ, ನನ್ನ ಒಬ್ಬ ಮನುಷ್ಯನಾಗ್ ನೋಡು. ಅದಕ್ಕೆ ನೀನು ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಟ್ಟಿರೋದು. ನಿಮ್ಮ ಹತ್ರ ಯಾವ ವಿಷಯ ಹೇಳಿಲ್ಲ ಅಂತ ಕೋಪ ಮಾಡ್ಕೋತಿದ್ದೀರಾ? ನೀನ್ ಯಾವ ವಿಷಯನೂ ನನ್ನ ಹತ್ರ ಹೇಳಿಲ್ಲ ಮೈನಾ. ಎಲ್ರಿಗೂ ಗೊತ್ತಿರೋ ವಿಷಯ ನನಗ್ ಗೊತ್ತಿಲ್ಲ. ಯಾಕೆ ಸರ್? ನೋಡಿ, ಮೈನಾ ಮೊದಲೇ ಹೆದರ್ಕೊಂಡಿದ್ದಾಳೆ. ಏನ್ ವಿಷಯ ಅಂತ ಹೇಳಿ ಸರ್. ಏನ್ ವಿಷಯ ಅಂತ ಹೇಳ್ಬೇಕಾ? ನಿಮ್ಗೆಲ್ರೂ ನನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡ್ದೆ, ಆದ್ರೆ ನೀವೆಲ್ರೂ ಸೇರಿ ನನ್ನ ಸರಿಯಾಗಿ ಅಮಾರಿಸಿದ್ರಿ. ಅಲ್ಲ ಮೈನಾ, ನಿನಗೆ ನಾನು ಎಷ್ಟು ಸಲ ಹೇಳ್ದೆ ನಿನಗೇನೇ ಪ್ರಾಬ್ಲಮ್ ಇರಲಿ ಡೈರೆಕ್ಟ್ ಆಗಿ ನನಗೆ ಹೇಳು ಅಂತ. ಆದ್ರೆ ನೀನ್ ಯಾಕೆ ಹೇಳಿಲ್ಲ? ಯಾಕೆ ನನಗೆ ಯಾವ ವಿಷಯನೂ ಹೇಳಿಲ್ಲ? ಇವನ ಹತ್ರ ಯಾಕೆ ಹೇಳೋದು? ಇವನೊಬ್ಬ ಹುಚ್ಚ ನನ್ನ ಮಗ ಅಂತ ಹೇಳಿಲ್ಲ ತಾನೆ? ಯಾಕೆ ಮೈನಾ, ಯಾಕೆ ಹೀಗೆ ಮಾಡ್ದೆ? ಯಾಕೆ ಹೀಗೆ ಮಾಡ್ದೆ ಮೈನಾ? ಮೈನಾ, ಯಾಕೆ ಹೀಗೆ ಮಾಡ್ದೆ? ಹೇಳು ಮೈನಾ, ಯಾಕೆ ಹೀಗೆ ಮಾಡ್ದೆ? ಅಲ್ಲ, ಈ ವಿಷಯನ ಯಾಕೆ ಮುಚ್ಚಿಟ್ಟೆ? ಯಾಕೆ ನೀನ್ ಪ್ರೆಗ್ನೆಂಟ್ ಅನ್ನೋ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಆ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಹೇಳು ಹೇಳು. ನಿಜ ಹೇಳು ಮೈನಾ. ನೋಡು, ನಾನು ಇವನ್ನ ಯಾರನ್ನೂ ನಂಬಲ್ಲ, ನಿನ್ನ ಮಾತ್ರ ನಂಬ್ತೀನಿ. ನೀನು ಪ್ರೆಗ್ನೆಂಟ್ ಆಗಿರೋ ವಿಷಯ ನಿಜಾನ? ಹೇಳು ಮೈನಾ, ಹೇಳು. ಹೇಳು. ಇಷ್ಟು ದಿನ ಧ್ರುವ ಅವ್ರ ಅಮ್ಮ ನಿನ್ನ ಅವ್ರ ಮನೆ ಸೊಸೆ ಅಂತ ಹೇಳ್ಕೊಂಡು ಸುತ್ತಾಡ್ತಿದ್ರು. ಈಗ ನಿನ್ನ ಹೊಟ್ಟೆಲ್ ಮಗು ಬೆಳೀತಿದೆ ಅಂತ ಗೊತ್ತಾಗಿದ ತಕ್ಷಣ ನೀನು ಒಂದು ಹೆಣ್ಣು ಅಂತ ನೋಡ್ದಿರಾನೆ ನಿನ್ ಜೊತೆ ಈ ರೀತಿ ನಡ್ಕೋತಿದಾರ? ನೀವೆಲ್ರೂ
ಇಷ್ಟು ದಿನ ನನ್ನಿಂದ ಮುಚ್ಚಿಟ್ಟಿದ್ದ ಸತ್ಯ ನನಗೆ ಗೊತ್ತಾಗೋಯ್ತಲ್ಲ ಮೈನಾ. ಮೈನಾ, ಇಷ್ಟು ದಿನ ನಿನಗಾಗಿ ತೊಂದ್ರೆನೂ ಗೊತ್ತು, ಈಗ ನಿನಗಾಗ್ತಿರೋ ಅನ್ಯಾಯನೂ ಗೊತ್ತು. ಏನು, ನಿನಗೆ ಮೋಸ ಮಾಡಿ ಅವನು ಬೇರೆ ಎಂಗೇಜ್ಮೆಂಟ್ ಮಾಡ್ಕೋತಾನ? ಅವನು ಗಾರ್ಮೆಂಟ್ಸ್ಗೆ ಬರದೆ ಹೋದ್ರೆ ಅವನ್ ಸತ್ಯನೇ ಗೊತ್ತಾಗಲ್ಲ ಅನ್ಕೊಂಡಿದ್ದಾನ? ಇನ್ನೊಂದು ಮದ್ವೆ ಮಾಡ್ಕೊಳಕ್ ಅವನು ಹೇಗ್ ಸಾಧ್ಯ? ಇಲ್ಲ, ನಡಿ ಮೈನಾ, ಬಾ ನನ್ ಜೊತೆ, ಬಾ ನನ್ ಜೊತೆ. ಇಲ್ಲ ಸರ್, ಧ್ರುವರ್ದೇನು ತಪ್ಪಿಲ್ಲ ಸರ್ ಇದ್ರಲ್ಲಿ. ಪಾಪ ಸರ್ ಅವರು, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಸರ್, ಏನು ತಪ್ಪಿಲ್ಲ ಸರ್, ತಪ್ಪಿಲ್ಲ ಸರ್. ನೀನ್ ನಂಬೋ ತರ ನಾನ್ ಈ ಕತೆಗಳನ್ನೆಲ್ಲ ನಂಬಕ್ಕಾಗಲ್ಲ. ನಡಿ. ಸರ್ ಸರ್, ಇಲ್ಲ ಸರ್, ಇಲ್ಲ ಸರ್, ಧ್ರುವರ್ದೇನು ತಪ್ಪಿಲ್ಲ ಸರ್. ಪಾಪ ಸರ್ ಅವರು, ಇದಕ್ಕೂ ಧ್ರುವರ್ಗೂ ಏನು ಸಂಬಂಧ ಇಲ್ಲ ಸರ್. ಧ್ರುವರ್ದೇನು ತಪ್ಪಿಲ್ಲ ಸರ್, ತಪ್ಪಿಲ್ಲ ಸರ್. ತಪ್ಪೆಲ್ಲ ಅವ್ನ್ ಮಾಡ್ಬಿಟ್ಟು ಈಗ ಶಿಕ್ಷೆ ಅನುಭವಿಸಕ್ ನಿನಗ್ ಕೊಟ್ಟಿದಾನ? ನಾನು ಅವನ್ನ ಸುಮ್ನೆ ಬಿಡಲ್ಲ, ನನಗದೆಲ್ಲ ಗೊತ್ತಿಲ್ಲ ಮೈನಾ. ನೀನ್ ನನ್ ಜೊತೆ ಬರ್ತಾ ಇದ್ದೆ, ನಡಿ ಹೋಗೋಣ. ಸರ್ ಸರ್, ಇಲ್ಲ ಸರ್, ನನ್ ಮಾತು ಕೇಳಿ ಸರ್, ಅವ್ರದ್ದೇನು ತಪ್ಪಿಲ್ಲ ಸರ್. ಸರ್ ಇಲ್ಲ ಸರ್, ಈ ವಿಷಯ ಗೊತ್ತಾದ್ಮೇಲೆ ನಾವೇ ನಿಮ್ಮ ಹತ್ರ ಬಂದು ಹೇಳೋಣ ಅಂತ ಅನ್ಕೊಂಡ್ವಿ ಸರ್. ಆದ್ರೆ ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಡ ಅಂತ ಮೈನಾನೇ ನಮ್ಮನ್ನ ಕಟ್ಟಾಕಿದ್ದು ಸರ್. ಅವಳ ಮಾತನ್ ಮೀರಿ ನಮ್ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ಈಗ ನಿಮ್ಗೆ ಹಂಗೂ ವಿಷಯ ಗೊತ್ತಾಗಿದೆಯಲ್ಲ ಸರ್, ಇದಕ್ಕೆಲ್ಲ ನೀವೇ ಏನೋ ಒಂದು ಪರಿಹಾರ ಕಂಡಿಡಿಬೇಕು ಸರ್. ಮೈನಾ, ನೀನ್ ಸುಮ್ನೆ ನಿನ್ ಗೊತ್ತಾಗಲ್ಲ ಸರ್. ಏನೇ ಆದ್ರೂ ನಾನ್ ನಿಮ್ ಹಿಂದೆ ಇದ್ದೀನಿ ಸರ್. ಮೈನಾ, ನಿನ್ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂದ್ರೆ ಅದು ಪುಷ್ಪಕ್ ಸರ್ ಮಾಡೋ ತೀರ್ಮಾನದಿಂದ ಮಾತ್ರ. ನೀನ್ ಸುಮ್ನೆ ಅವ್ರ ಹಿಂದೆ ಹೋಗು ಮೈನಾ. ಮೈನಾ, ಸರ್ ನಡಿ. ಬೇಡ ಸರ್, ಸರ್ ನನ್ನ ಮಾತು ಕೇಳಿ ಸರ್. ಆನಂದ್, ಯಾಕೆ ಆನಂದ್ ಹೀಗ್ ಮಾಡ್ದೆ? ಇನ್ನೇನ್ ಜಯಂತಿ, ಮೈನಾ ಇನ್ನು ಎಷ್ಟು ದಿನ ಅಂತ ಅಷ್ಟೊಂದು ನೋವು ನಮ್ಮ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾಳೆ ಹೇಳು. ಪುಷ್ಪಕ್ ಸರ್ ಮೂಲಕ ಆದ್ರೂ ಮೈನಂಗ್ ಯಾರು ಅನ್ಯಾಯ ಮಾಡಿದ್ರು ಅಂತ ಕಂಡಿಡಿಬೋದಲ್ವಾ ನಾವು. ನನಗೆ ಅದನ್ನು ಮುಖ್ಯ ಅಲ್ಲ, ನನಗೆ ಮೈನಾ ಮತ್ತೆ ಧ್ರುವ ಇಬ್ರು ಒಂದಾಗ್ಬೇಕು, ನನಗದು ಮುಖ್ಯ. ಸರ್, ನೀವಾ? ಎಲ್ಲವನು? ಯಾರು ಸರ್? ನಿನ್ನ ಫ್ರಾಡ್ ಮಾವ ಎಲ್ಲವನು? ಏಯ್ ಧ್ರುವ, ಎಲ್ಲೋ ಇದೆಯಾ? ಸರ್ ಸರ್, ದುಡುಕಿ ನಿರ್ಧಾರ ತಗೋಬೇಡಿ ಸರ್. ಸರ್, ಅಯ್ಯೋ ಸರ್,